ಒಂದು ಕಡೆ BR ಪಾಟೀಲ್, ಮತ್ತೊಂದು ಕಡೆ ರಾಜು ಕಾಗೆ ಅವರು. ಇಬ್ಬರೂ ಕೂಡ ಕಾಂಗ್ರೆಸ್ನ ಶಾಸಕರು, ಇಬ್ಬರೂ ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರು, ಇಬ್ಬರೂ ಕೂಡ ಉತ್ತರ ಕರ್ನಾಟಕದ ಶಾಸಕರು, ನಾಯಕರು. ಇವರಿಬ್ಬರೂ ಕೂಡ ಆಡಳಿತಾರೂಢ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ನೇರವಾಗಿ ಫಂಡ್ ವಿಚಾರಕ್ಕೆ, ಜೊತೆಯಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ನಡೆಯುತ್ತೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅವ್ರು ಹೇಳ್ತಿರೋದು ಸತ್ಯ ಇರಬಹುದು, ಇಲ್ಲದೇ ಇರಬಹುದು. ಆದರೆ ಈ ಇಬ್ಬರು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ರಾಜ್ಯದ ಲಿಂಗಾಯತ ಸಮುದಾಯದ ಏಕಮೇವಾದ್ವಿತೀಯ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಮತ್ತೊಂದು ಸಂಗತಿಯನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೇ ರೀತಿ ಕನಿಷ್ಠ ಅಂದ್ರೂ 10 ಶಾಸಕರು ಮಾತಾಡ್ತಾರೆ, ಬೇಕಿದ್ರೆ ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಯಡಿಯೂರಪ್ಪ ಅವರು ಮಾತಾಡ್ತಿದ್ದಾರೆ, ಮತ್ತೆ ಉತ್ತರ ಕರ್ನಾಟಕದ ಕಾಂಗ್ರೆಸ್ನ ಶಾಸಕರು. ಇನ್ನೂ ಸೂಕ್ಷ್ಮವಾಗಿ ನೋಡೋದಾದ್ರೆ ಇಬ್ಬರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕರು. ಸುತ್ತಿ ಬಳಸಿ ಯಡಿಯೂರಪ್ಪ, ಸಿದ್ದರಾಮಯ್ಯ ಒಂದೇ ಸಮುದಾಯದ ನಾಯಕರು ಮತ್ತು ಶಾಸಕರು ಮಾತಾಡ್ತಿದ್ದಾರೆ. ಯಾಕೆ? ಸರ್ಕಾರ ಬಿದ್ದೋಗುತ್ತಾ? ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವೋಕೆ ಸಾಧ್ಯನ? ಸುಮಾರು 135 ಶಾಸಕರನ್ನ, ಕಾಂಗ್ರೆಸ್ನ ಬಲವನ್ನು ಹೊಂದಿರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವುವುದು ಸುಲಭದ ಮಾತಲ್ಲ. ಆರಂಭದಲ್ಲೇ ಹೇಳಿಬಿಡ್ಬೇಕು. ಆದರೆ ಯಾಕೆ ಈ ಮಾತನ್ನು ಹಾಡ್ತಿದ್ದಾರೆ ನೋಡಿ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಕಾಂಗ್ರೆಸ್ಗೆ 135 ಸ್ಥಾನ ಕೊಡ್ತು. ಅದರಲ್ಲಿ ನೋಡಿ, ದಲಿತ ಸಮುದಾಯದ ಒಟ್ಟು 36 ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾದರು. ಲಿಂಗಾಯತ ಸಮುದಾಯದ 37 ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾದರು. ಒಕ್ಕಲಿಗ ಸಮಾಜದ 23 ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾದರು. ಇನ್ನುಳಿದಂತೆ ಹಿಂದುಳಿದ ಸಮುದಾಯದ ಸುಮಾರು 40ಕ್ಕೂ ಅಧಿಕ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುವಂತಹ ಸರಿಸುಮಾರು 80 ಶಾಸಕರು, ಅಹಿಂದ ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ. ಮಾತಾಡ್ತಿರೋದು ಯಾರು? ಲಿಂಗಾಯತ ಸಮುದಾಯದ ನಾಯಕರು. ಹೈಯೆಸ್ಟ್ ಅಂದ್ರೆ ಒಕ್ಕಲಿಗ ಸಮಾಜದ ಶಾಸಕರು ಮಾತಾಡಬಹುದು. ಆದರೆ 80 ಅಹಿಂದ ಶಾಸಕರು ಮಾತಾಡೋದಿಲ್ಲ. ಒಂದು ವೇಳೆ ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಸಂಚಕಾರ ಇದೆ ಅನ್ನೋದನ್ನ ಯಾರು ಬೇಕಾದರೂ ಹೇಳಬಹುದು. ಆದರೆ ಲಿಂಗಾಯತ ಸಮಾಜದ 37 ಮತ್ತು ಒಕ್ಕಲಿಗ ಸಮಾಜದ 23, ಒಟ್ಟು 60 ಶಾಸಕರು ಎಷ್ಟೇ ಮಾತಾಡ್ಕೊಂಡ್ರು ಇನ್ನುಳಿದ 80 ಶಾಸಕರ ಬಲ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಇರುತ್ತೆ. ಯಾಕೆ ಮಾತನ್ನ ಹೇಳ್ತಿರೋದು? ನವೆಂಬರ್ಗೆ ಏನೋ ಆಗುತ್ತೆ, ಸಿದ್ದರಾಮಯ್ಯ ಅವರು ಇಳಿತಾರೆ, ಅಲ್ಲಿಗೆ DK ಶಿವಕುಮಾರ್ ಅವರು ಬರಬಹುದು, ಬರ್ತಾರೆ ಅಲ್ಲ, ಬರಬಹುದು ಅನ್ನೋದನ್ನ ಹೇಳಲಾಗ್ತಿದೆ. ಯಾವ ಕಡೆಯಿಂದ ಲೆಕ್ಕ ಹಾಕಿ ನೋಡಿದ್ರೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕೆಡವೋದು ಅಥವಾ ಅವರನ್ನ CM ಸ್ಥಾನದಿಂದ ಇಳಿಸೋದು ಸುಲಭದ ಮಾತಲ್ಲ. ಎಲ್ಲೋ ಇಲ್ಲಿ ಯಡಿಯೂರಪ್ಪ ಅವರು ಮಾತಾಡಿದ್ದಕ್ಕೂ, ಆ ಕಡೆ BR ಪಾಟೀಲು, ಈ ಕಡೆ ರಾಜು ಕಾಗೆ ಅವರು ಮಾತಾಡಿದ್ದು, ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಏನೋ ಅಧಿಕಾರದ ಹಂಚಿಕೆ ಆಗಿದೆ, ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅನ್ನೋ ಟೈಮಿಗೆ ಸರಿಯಾಗಿ 3-4 ತಿಂಗಳಿಗೆ ಮುಂಚೆ ಇದೇ ನಾಯಕರು ಪಾನ್ ಮೂವ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಇಲ್ಲಿ ಬೇರೆ ಏನೋ ನಡೀತಿದೆ. ಸರ್ಕಾರದ ವಿರುದ್ಧ ಮಾತಾಡೋದಲ್ಲ, ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡೋದಲ್ಲ, ಬದಲಾಗಿ ಅಧಿಕಾರ ಹಂಚಿಕೆಯ ವ್ಯತ್ಯಾಸಗಳಾಗದೇ ಇರೋ ರೀತಿಯಲ್ಲಿ ಏನಾದರೂ ಹೊಸ ರಣತಂತ್ರವನ್ನ ಸಿದ್ದರಾಮಯ್ಯ ಅವರ ಬಣ ಹೆಣೆದಿರಬಹುದಾ? ಇಂಥದ್ದೊಂದು ಚರ್ಚೆ ನಡೀತಿದೆ. ಹಾಗಿದ್ರೆ ನವೆಂಬರ್ ಬಳಿಕ ಸಿದ್ದರಾಮಯ್ಯ ಅವರು ಇಳಿತಾರ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಅಥವಾ ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಇಳಿಸೋಕೆ ಸಾಧ್ಯನಾ?